ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಗೀತಾ ಅಡಿಗೆ ಮನೆಗೆ ಸ್ವಾಗತ. ನಾನಿವತ್ತೊಂದು ಹಳೆಯ ಕಾಲದ ಅಡಿಗೆ ರೆಸಿಪಿ ಜೊತೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರಿಗೆ ನನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ ಒಂದು 3-4 ಆಮಟೆಕಾಯಿ ತೊಗೊಂಡಿದ್ದೀನಿ. ಆಮಟೆಕಾಯಿನ ಈ ಥರ ಚಿಕ್ಕದಾಗಿ ಹೋಳು ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಯಾಕೆ ಹೋಳು ಮಾಡ್ಕೊಂಡಿದ್ದೀನಿ ಅಂದರೆ ಬೇಗ ಬೇಯೋ ಸಲುವಾಗಿ ಹೋಳು ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. 1-2 ನಿಮಿಷದಲ್ಲಿ ಬೆಂದುಬಿಡ್ತದೆ ಅದು. ಇಂಥ ಗ್ಯಾಸ್ ಒಲೆಗೆ ಯಾವತ್ತೂ ಆ ಪಾತ್ರೆಯನ್ನು ಈ ಥರ ಮೇಲ್ಗಡೆ ಹಿಡ್ಕೊಂಡೇ ನಾವು ಒಲೆ ಹಚ್ಚಬೇಕು. ಇಲ್ಲ ಅಂದರೆ ಒಂದೇ ಸರಿ ಭಗ್ ಅಂತ ಆಗಿಬಿಡ್ತದೆ. ಇದೆಲ್ಲ ಎಷ್ಟು ಒಳ್ಳೆಯದೋ ಅಷ್ಟೇ ಡೇಂಜರ್ ಕೂಡ ಉಂಟು. ಹಾಗಾಗಿ ನಾವು ತುಂಬ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಮುಚ್ಚಿ ಬೇಯಿಸಿದ್ರಿಂದ ಬೇಗ ಬೆಂದುಬಿಡ್ತದೆ ಅದು. 2 ನಿಮಿಷ ಸಾಕು. ತುಂಬ ಸ್ಮೂತಾಗಿ ಬೇಯಬೇಕು ಅಂತೇನೂ ಇಲ್ಲ, ಸ್ವಲ್ಪ ಬೆಂದರೆ ಸಾಕು. ಇದು ಸಿಹಿ ಆಮಟೆ ಆಗಿದ್ದರಿಂದ ಬೇಗ ಬೆಂದುಬಿಡ್ತದೆ. ಮೊದಲಿಗೆ ನಾನು ಸಾಂಬಾರು ಹುರ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹುಟ್ಟು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ನಾನು ಇದರಲ್ಲೇ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೆಸಿಪಿನ ನನ್ನ ಅತ್ತೆ ತುಂಬ ಟೇಸ್ಟಾಗಿ ಮಾಡ್ತಾಯಿದ್ರು. ಈ ಆಮಟೆಕಾಯಿ ಹೋಳಿಗೆ ಏನೇನು ಬೇಕು ಅಂದರೆ ಮೊದಲಿಗೆ ಹೆಸರುಬೇಳೆ, ಸಾಸಿವೆ, ಕೊತ್ತಂಬರಿ, ಇಂಗು ತುಂಬ ಸ್ಮೂತ್ ಇದೆ, ಹಾಗಾಗಿ ಒಂಚೂರು ಒಗ್ಗರಣೆ ಸೊಪ್ಪಿನ ಎಲೆಯೊಳಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಕಾಗುವಷ್ಟು ಒಣಮೆಣಸು. ನಿಮ್ಮ ಖಾರ, ನಿಮ್ಮ ಮನೆಯಲ್ಲಿ ಒಣಮೆಣಸು ಎಷ್ಟು ಖಾರ ಇದೆ ಅಷ್ಟು ನೋಡಿ ಒಣಮೆಣಸು ಹಾಕಿ. ಮೊದಲಿಗೆ ಎಣ್ಣೆ ಬಿಸಿ ಆದ್ಮೇಲೆ ಹೆಸರುಬೇಳೆನ ಹಾಕ್ತೀನಿ. ಆಮೇಲೆ ಎಲ್ಲ ಒಂದೊಂದೇ ಆಗಿ ಹಾಕಿದ್ರೆ ಆಯಿತು. ಒಣಮೆಣಸು, ಕೊತ್ತಂಬರಿ, ಸಾಸಿವೆ, ಇಂಗು ಎಲ್ಲ ಹಾಕಿ ಸ್ವಲ್ಪ ಕೆಂಪು ಆಗುವವರೆಗೆ ಚೆನ್ನಾಗಿ ಹುರಿಬೇಕು. ಮೊದಲೆಲ್ಲ ಸಣ್ಣ ಆಮಟೆ ಸಿಗ್ತಿತ್ತು, ಆಮಟೆಕಾಯಿ. ಅದೆಲ್ಲ ಈಗ ಎಲ್ಲೂ ಮರ ಅಂತೂ ಕಾಣಿಸೋದೇ ಇಲ್ಲ. ಎಲ್ಲರ ಮನೆಯಲ್ಲೂ ಚಿಕ್ಕ ಆಮಟೆಕಾಯಿ ಸಿಗ್ತಾಯಿತ್ತು. ದೊಡ್ಡ ಮರದಲ್ಲಿ ಇರ್ತಿತ್ತು ಅದು. ಆ ಚಿಕ್ಕ ಆಮಟೆಕಾಯಿ ಇಂಥ ಪದಾರ್ಥಕ್ಕೆಲ್ಲ ತುಂಬ ಟೇಸ್ಟ್ ಆಗ್ತಿತ್ತು. ಈ ಥರ ಸ್ವಲ್ಪ ಕೆಂಪಾಗಬೇಕು, ಇಲ್ಲಾಂದರೆ ಹಸಿ ಪರಿಮಳ ಇರ್ತದೆ. ಹಾಗಾಗಿ ಸ್ವಲ್ಪ ಕೆಂಪಾದರೆ ಘಮ ಅಂತ ಪರಿಮಳ ಬರ್ತದೆ, ಆವಾಗ ಹುರಿತು ಅಂತ ಅರ್ಥ. ಮತ್ತು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ ಹುಳಿ ಸಾಕಾಗೋದಿಲ್ಲ ಸಿಹಿ ಆಮಟೆಕಾಯಿ ಆಗಿದ್ದಕ್ಕೆ ಒಂದು ಸಣ್ಣ ಲಿಂಬು ಗಾತ್ರದ್ದು ಒಂದು ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಹುಳಿ, ಬೆಲ್ಲ, ಉಪ್ಪು, ಖಾರ ಎಲ್ಲ ಖಡಕ್ಕಾಗಿರಬೇಕು. ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಈ ಹುರಿದಿದ್ದನ್ನು ಎಲ್ಲ ಸೇರಿಸಿ ಒಂದು ಜಾರಿಗೆ ಹಾಕಿ ತುಂಬ ನೈಸಾಗಿ ಬೀಸ್ಕೊಳ್ಬೇಕು. ನಮ್ಮ ಅತ್ತೆ ಕೈ ರುಚಿಯೆಲ್ಲ ನಮಗೆ ಬರೋದಿಲ್ಲ, ಆದರೂ ಏನೋ ಅಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದು ಸಾಂಬಾರು ಮಾಡೋದ್ರಾಗಿದ್ದರಿಂದ ನಾವು ಈ ಸಿಪ್ಪೆನೂ ಕೂಡ ಹಾಕ್ಬೋದು. ಗೊರಟೆ ಬೇಯುವಾಗ ಗೊರಟೆ ಹಾಕಬೇಕು. ಈಗ ಇಲ್ಲಿ ನೈಸ್ ಆದಮೇಲೆ ಬೇಯಿಸಿದ ಆಮಟೆಕಾಯನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ದಯವಿಟ್ಟು ವಿಡಿಯೋ ನೋಡ್ತಿರೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಈಗ ನೈಸ್ ಆಗಿದೆ ಇದು. ಇದನ್ನು ಆಮಟೆಕಾಯಿ ಬೇಯಿಸಿದ ಪಾತ್ರದೊಳಗೆ ಹಾಕಿ ಕುದಿಸಬೇಕು. ಈಗ ಈ ಸಾಂಬಾರು ಬೆಳಿಗ್ಗೆ ದೋಸೆ ಜೊತೆ ಮತ್ತು ಚಪಾತಿ ಜೊತೆ, ಇಡ್ಲಿ ಜೊತೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರ್ತದೆ. ನೀವು ಒಂದ್ಸರಿ ಮಾಡಿ ನೋಡಿ ಹೀಗೆ. ಹಾಗೆ ಕಮೆಂಟ್ಸ್ ಹಾಕಿ ಹೇಗಿದೆ ಅಂಥೇಳಿ. ಈ ತಂಪು ಮಳೆಗಾಲದಲ್ಲಂತೂ ಇಂಥ ರೆಸಿಪಿ ಮಾಡಿಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಈ ಸಿಹಿ ಆಮಟೆಯಿಂದ ತುಂಬ ಪದಾರ್ಥ ಮಾಡ್ತಾರೆ. ಸಿಹಿ ಆಮಟೆಕಾಯಿ, ಸಾಸ್ವೆ, ಗೊಜ್ಜು, ತಂಬಳಿ, ಚಿತ್ರಾನ್ನ, ಹಾಗೆ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ನಾನೀಗ ಬೇಯಿಸುವಾಗ ಗೊರಟೆನೂ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೇಕಾದವ್ರು ತಿಂತಾರೆ, ಅದಕ್ಕಾಗಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ, ಹಾಗೆ ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಅದಕ್ಕೆ.
2-3 ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಇದ್ರೆ ಮಾತ್ರ ಇದು ತುಂಬ ರುಚಿಯಾಗಿರ್ತದೆ. ನಮ್ಮ ಹೊನ್ನಾವರ ಕಡೆ ಇದಕ್ಕೆ ಅಮಟೆಕಾಯಿಯ ಅಮಟಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ಸ್ ಮಾಡಿ. ಇದರಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿದ್ದು ದೇಹದಲ್ಲಿ ಹೆಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತಹೀನತೆಯನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಅಮಟೆಕಾಯಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶ ಇದ್ದಿದ್ದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.